ಕ್ಯಾತ್ಸಂದ್ರ ಅಂದ್ರೆ ತಟ್ಟೆ ಇಡ್ಲಿ ಅಂದ್ರೆ ಕ್ಯಾತ್ಸಂದ್ರ ಲೆವೆಲ್ಗೆ ಆಲ್ ಓವರ್ ಕರ್ನಾಟಕ ಪ್ರಖ್ಯಾತಿ ಆಯ್ತು. ರಾಜ್ಕುಮಾರ್ ಬರೋರು, ಲೀಲಾವತಿ ಅವರು ಬರೋರು, ನರಸಿಂಹರಾಜು ಅಂತೂ ರೆಗ್ಯುಲರ್ ಆಗಿ ಬರೋರು, ಶಿವರಾಜ್ ಕುಮಾರ್ ಅಂತೂ ರೆಗ್ಯುಲರ್ ನಮ್ಮ ಹೋಟೆಲ್ಗೆ. ಸುಮಾರು 83 ವರ್ಷದ ಹಳೆಯ ಹೋಟೆಲ್ ಸ್ನೇಹಿತರೆ, ಇದು ರವಿ ದರ್ಶನ್ ಹೋಟೆಲ್ ಅಂತ ಹೇಳಿ ಸ್ನೇಹಿತರೆ. ನಮ್ಮ ಸಿದ್ಧಗಂಗಾ ಮಠಕ್ಕೆ ಹೋಗೋ ಟರ್ನಿಂಗ್ ನಲ್ಲೇ ಇದೆ. ಈಗ ಇಲ್ಲಿ ಹೊಸದಾಗಿ ಫ್ಲೈಓವರ್ ಬ್ರಿಡ್ಜ್ ಕೂಡ ಮಾಡ್ತಾ ಇದ್ದಾರೆ. ಹೇಗಿದೆ ಈ ರವಿ ದರ್ಶನ್ ಹೋಟೆಲ್? 83 ವರ್ಷದಿಂದ ನಡೆದು ಬರ್ತಾ ಇದೆಯಲ್ಲ, ಹಾಗಾದ್ರೆ ಅದು ಸೀಕ್ರೆಟ್ ಏನೋ ಎಲ್ಲ ಕೇಳೋಣ. ಒಳಗಡೆ ಕಿರಣ್ ಕುಮಾರ್ ಸಿಗ್ತಾರೆ. ಸ್ವಾಗತ ನಿಮಗೆ ಈ ಹೋಟೆಲ್ ವಿಡಿಯೋಗೆ. ಬನ್ನಿ. ಎರಡು ಮಸಾಲೆ ಆಯ್ತಲ್ಲ ಅಣ್ಣ, ತುಮಕೂರು ದ್ವಾರ ಬಾಗ್ಲಲ್ಲಿ ನಿಮ್ಗೆ ಶುರು ಆಗೋದೇ ಟಿಫನ್, ಊಟ, ತಿಂಡಿ. ಕ್ಯಾತ್ಸಂದ್ರ ಸರ್ಕಲ್ ಅಣ್ಣ, ನಮ್ ತುಮಕೂರ್ಗೆ ದ್ವಾರ ಬಾಗ್ಲು ಇದ್ದಂಗೆ. ಕಿರಣ್ ಅವರು ಇಲ್ಲಿನ ಮಾಲೀಕರು, ರವಿ ದರ್ಶನ್ ಮಾಲೀಕರು. ಎಷ್ಟನೇ ತಲೆಮಾರು ತಾವು? ನಾನು 3rd ಜನರೇಷನ್. ಫಸ್ಟ್ ನಮ್ಮ ತಾತ ಅವರು ವೀರಶೆಟ್ಟಪ್ಪನವರು ಅಂತ ಅವರು ಇದು ಕ್ಯಾತ್ಸನಿಂದ ಔಟ್ಸ್ಕರ್ಟ್ಸ್ ಇದು. ಆಗಿನ ಕಾಲದಲ್ಲಿ ಅವಾಗ ಪ್ಲೇಗ್ ಅಂತ ಒಂದು ಜ್ವರ ಬಂದಾಗ ಅವ್ರು ಆಚೆ ಬಂದು ಸಣ್ಣದಾಗ ಒಂದು ಗುಡಿಸಲ್ಲಿ ವೀರಶೈವ ಕಾಫಿ ಕ್ಲಬ್ ಅಂತ ಒಂದು ಸ್ಟಾರ್ಟ್ ಮಾಡೋದಂಗೆ. ಅದಾದ ನಂತರ ಈ ಜನ್ರೇಷನ್ ಹೆಲ್ಪ್ ಆಗ್ತಾ ರವಿ ಹೋಟೆಲ್ ಅಂತ ಒಂದು ಹೋಟ್ಲ್ ಓಪನ್ ಮಾಡಿದ್ರು. ಅದು ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 1947 ಆದಮೇಲೆ, ಸ್ವಲ್ಪ ಎಲ್ಲ ವ್ಯವಧಾನಗಳು ಆದಮೇಲೆ 1970s ಅದು ಸ್ವಲ್ಪ ಹೈ ಲೆವೆಲ್ಗೆ, ಸ್ವಲ್ಪ ಅಂದರೆ ಈ ಜನ ಬಂದು ಕೂತ್ಕೊಂಡು ನಿನ್ನೋ ಲೆವೆಲ್ಗೆ ಮಾಡಿದ್ರು ಅಂತ ಕೇಳ್ಪಟ್ಟೆ. ಅದಾದ ನಂತರ 84 ಭಾಳ ಉತ್ತಮವಾಗಿ ನಮ್ಮ ಹೋಟೆಲ್ ಉದ್ಯಮ ಚೆನ್ನಾಗಿ ಬೆಳೀತು. ಕ್ಯಾತ್ಸಂದ್ರ ಅಂದರೆ ತಟ್ಟೆ ಇಡ್ಲಿ ಅಂದರೆ ಕ್ಯಾತ್ಸಂದ್ರ ಲೆವೆಲ್ಗೆ ಆಲ್ ಓವರ್ ಕರ್ನಾಟಕ ಪ್ರಖ್ಯಾತಿ ಆಯಿತು. ಆಲ್ ಫಿಲಮ್ ಆ್ಯಕ್ಟ್ರಸ್ಸು ಎಲ್ಲರೂ ಬಂದು ಇಲ್ಲಿ ಒಂದು ಇಡ್ಲಿ ತಿನ್ನೋಕ್ಕೆ ಅಂತಲೇ ಬಂದು ಸ್ಟಾರ್ಟ್ ಮಾಡಿದ್ರು. ಫೇಮಸ್, ವಿ ಆರ್ ಫೌಂಡರ್ಸ್ ಆಫ್ ಇಡ್ಲೀಸ್ ಅಂತ ಹೇಳ್ಬೋದು. ಇನ್ ಕ್ಯಾತ್ಸಂದ್ರ. ಬಟ್ ತಟ್ಟೆ ಇಡ್ಲಿ ಅಂತ ಸ್ಟಾರ್ಟ್ ಆಗಿದ್ದು ನಮ್ಮ ತಾತನ ತಲೆಮಾರಿನಿಂದ. ಅದಂತೂ ನಾವು 100% ಹೇಳ್ಬೋದು. ಅದಕ್ಕೆ ಮೊದಲು ತಟ್ಟೆ ಇಡ್ಲಿ ಇರಲಿಲ್ಲ, ಮಾಮೂಲಿ ಇಡ್ಲಿ ಮಾತ್ರ ಇತ್ತು. ತಟ್ಟೆ ಇಡ್ಲಿ ಅಂತ ಪ್ರಾರಂಭ ನೀವು ತಟ್ಟೆ ಇಡ್ಲಿ ಸ್ಟಾರ್ಟ್ ಆಗಿದ್ದು ನಮ್ಮದು. ಅದಕ್ಕೆ ಮುಂಚೆ ಈಗೆಲ್ಲ ನಮ್ಮದು ಅಲ್ಯೂಮಿನಿಯಮ್ಮು ಕೋರಾ ಬಟ್ಟೆ ಬರ್ತಾಯಿದೆ. ಅದಕ್ಕೆ ಮುಂಚೆ ನಮ್ಮ ತಾತ ಅಜ್ಜಿ ಹೇಳ್ದಂಗೆ ಚಿಬ್ಬಲು ಅಂತ ಬರೋದು, ಯಾವುದು ಬ್ಯಾಂಬೂಸಲ್ಲಿ ಮಾಡ್ತಾರೆ. ಈ ಚಿಬ್ಬಲು ಅಂತ ಇದು ದೇವಸ್ಥಾನಕ್ಕೆ ಇದನ್ನು ಕರ್ಕೊಂಡು ಹೋಗ್ತಾರೆ. ಆ ಚಿಬ್ಬಲಲ್ಲಿ ಕಟ್ಸ್ಕೊಳ್ಳಿ, ಏನು ಬೇಕಿತ್ತು ಚಿಬ್ಬಲು ಅಂತ ಬರುತ್ತೆ. ಅದರಲ್ಲಿ ಮಾಡಿ ಅದನ್ನು ಸೌದೆ ಒಲೆಯಲ್ಲಿ, ಕಟ್ಟಿಗೆ ಒಲೆಯಲ್ಲಿ ಉಪಯೋಗಿಸಿ ಅದರಲ್ಲಿ ಇಡ್ಲಿ ಮಾಡ್ತಿದ್ವಿ. ಆ ಥರದ್ದು ಇನ್ನೊಂದು ಸಂಸ್ಕೃತಿ ತುಮಕೂರಲ್ಲಿ ಒಂದಿತ್ತು, ಈಗಾಗಲೇ ಇಲ್ಲ. ಹಳೆ ತಲೆಮಾರು ಯಾರೂ ಇಲ್ಲ, ಅಷ್ಟು ಶ್ರಮ ಬೀಳೋರು ಯಾರೂ ಇಲ್ಲ ಈಗ. ಆಮೇಲೆ ಏನಾಗಿದೆ, ಜನ್ರೇಷನ್ ಫಾಸ್ಟು, ಎಲ್ಲ ಕಡೆ ಮೆಕ್ಯಾನಿಕಲ್ ಆಗಿಬಿಟ್ಟಿದೆ. ಆದರೆ ಅದಕ್ಕೆ ನಾವು ಅದು ಸ್ಪಂದಿಸ್ಕೋಬೇಕಾಗಿದೆ ಇವತ್ತಿನ ಜನ್ರೇಷನ್. ಅದಕ್ಕೆ ಏನು ಮಾಡಿದ್ವಿ ನಾವು, ಗ್ಯಾಸ್ ಅಂತೆ, ಸ್ಟೀಮ್ ಅಂತೆ, ಮತ್ತೊಂದು ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಬಟ್ ಫೌಂಡರ್ಸ್ ಆಫ್ ಇಡ್ಲೀಸ್ ಇಸ್ ಓನ್ಲಿ ರವಿ ಹೋಟೆಲ್. ವಿ ಹ್ಯಾವ್ ಇಂಟು ರವಿ ದರ್ಶನ್ ಇನ್ 1990s. ಓಕೆ. ಆದರೆ 1942 ಶುರು ಆಗಿರುವಂಥ ಬೋರ್ಡಲ್ಲಿ ಇದೆ. ಹೌದು, 7-3-21 210 ಅಣ್ಣ, 210. ಏನೇನು ಸಿಗುತ್ತೆ ನಿಮಗೆ ನಮ್ಮಲ್ಲಿ? ಮೇಜರ್ ಇಡ್ಲಿ ಸರ್, ಅದು ಬಿಟ್ಟರೆ ದೋಸೆ, ಅದು ಬಿಟ್ಟರೆ ಯಾವುದಾನ ಒಂದು ರೈಸ್ ಐಟಮ್. ಇಡ್ಲಿ, ವಡೆ, ದೋಸೆ ಆ್ಯಂಡ್ ಚಿತ್ರಾನ್ನ ಮೇಜರ್. ಅದು ರೆಗ್ಯುಲರ್. ಅದ್ರ ರೈಸ್ ಐಟಮ್ ಒಂದೊಂದು ಬೆಳಗ್ಗೆ ಚೇಂಜ್ ಆಗುತ್ತೆ. ಇವತ್ತು ಟೊಮೊಟೊ ಬಾತ್ ಮಾಡಿದ್ದಾರೆ, ನೆನ್ನೆ ಬೇಳೆ ಬಾತು. ಬಟ್ ಚಿತ್ರಾನ್ನ ಒಂಥರ ಎವರ್ಗ್ರೀನು. ಇದು ಖಾಲಿ ಆದ್ಮೇಲೆ ಮತ್ತೆ ಸಾಯಂಕಾಲದಲ್ಲೂ ಚಿತ್ರಾನ್ನನೇ. ಇಡ್ಲಿ, ದೋಸೆ, ಚಿತ್ರಾನ್ನ ನೀವು ಬೆಳಗ್ಗೆ 7ರಿಂದ ರಾತ್ರಿ 9 ಕೊಡ್ತಿರ್ತೀವಿ. ಹಾಂ, ಮಧ್ಯ 11ವರೆಗೆ ಊಟ ಕೇಳಿದ್ರೆ ಜನ ಊಟ ಕೇಳ್ತಾರೆ. ಊಟನೂ ಸ್ಟಾರ್ಟ್ ಮಾಡಿದ್ದೀವಿ. ಊಟನೂ ಇರುತ್ತೆ. ಏನೇನಿರುತ್ತೆ ಊಟದಲ್ಲಿ 2 ಚಪಾತಿ, ರೈಸು, ಸಾಂಬಾರು, ಮೊಸರು, ಸೌತ್ ಇಂಡಿಯನ್ ಮೀಲ್ಸ್. ಎಷ್ಟು ಗಂಟೆಗೆ ಶುರು ಮಾಡ್ತೀವಿ? ಬೆಳಗ್ಗೆ 7ಗೆ ಸ್ಟಾರ್ಟ್ ಆಗುತ್ತೆ, ನೈಟ್ 9:30 ಕ್ಲೋಸ್ ಆಗುತ್ತೆ. ಪ್ರತಿ ದಿವಸ 1942 ಎಷ್ಟು ಜನ ಬಂದು ಊಟ ಮಾಡ್ಬೋದು ತಮ್ಮಲ್ಲಿ ಉಪಹಾರ? ಸರ್, ಇದು ಹೈವೇ ಆದ್ದರಿಂದ ನಾವು ಟೋಟಲ್ ವಾಲ್ಯೂಮ್ನ ಕೌಂಟ್ ಮಾಡೋಕ್ಕೆ ಇದುವರೆಗೂ ಆಗಿಲ್ಲ. ನನಗೀಗಾಗಲೇ 15 ಇಯರ್ಸ್ ಏಜು. ನಾನು 1996 ಈ ಜಾಗದಲ್ಲಿ ಕುಂತಿದ್ದೀನಿ. 30 ವರ್ಷದಿಂದ. ಎಸ್, ಅವಾಗಲಿಂದ ಇವತ್ತರೆಗೂ ನಮ್ಗೆ ಇಷ್ಟೇ ಇಟ್ಟೋಗುತ್ತೆ, ಇಷ್ಟೇ 1000 ಇಡ್ಲಿ ಖರ್ಚಾಗುತ್ತೆ ಅಂತ ಇವತ್ತರೆಗೂ ಜಸ್ಟಿಫೈ ಮಾಡೋಕ್ಕಾಗಿಲ್ಲ. ಬಂದಂಗೆ ರುಬ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ನಮ್ದೊಂದು ಪ್ರಾಸೆಸ್ ಅಂತ ಇದೆ, ಅದ್ರ ಬಗ್ಗೆ ನೀವು ಒಳಗಡೆ ನೋಡ್ಬೋದು. ಆ ಪ್ರಾಸೆಸಲ್ಲಿ ಇಷ್ಟು ಅಕ್ಕಿ ಅಂತ ನೆನೆಸಿರ್ತೀವಿ. ಅದು ಖಾಲಿ ಆದ ಕಾಲ ಭಟ್ರು ಹೇಳ್ತಾರೆ, ಅದನ್ನು ರುಬ್ತಾನೆ, ರುಬ್ ಮಾಡ್ಕೊಂಡು ಆ ಫರ್ಮೆಂಟೇಷನ್ ಆಗ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ ಅಷ್ಟೇ. ನಾನು ಒಬ್ಬನೇ ಮಗ, ನನಗೊಬ್ಬರು ನಮ್ಮ ತಂದೆಗೆ ಒಬ್ಬ ಮಗ, ಒಬ್ಬ ಮಗಳು, ನನಗಿಬ್ಬರು ಮಕ್ಕಳು. ಜೊತೆಗೆ ನಮ್ಮ ಭಾವ ಬೇರೆ ಇರ್ತಾರೆ, ಅವ್ರ ಜೊತೆಗೆ ಇಬ್ಬರು ಸೇರಿ ಮಾಡ್ತಾ ಇದ್ದೀವಿ. ವೆರಿ ಗುಡ್, ವೆರಿ ಗುಡ್. ಸರ್ ನಮಸ್ಕಾರ, ಹೇಗಿದ್ದೀರಿ? ಭಾಳ ಚೆನ್ನಾಗಿದ್ದೀನಿ. ನಿಮ್ಮ ಸಾಹಿತ್ಯ ಸೇವೆ ಹೀಗೆ ಮುಂದುವರಿಲಿ. ಥ್ಯಾಂಕ್ ಯು ಸರ್. ಏನು ಮಾಡ್ತೀವಿ ಸಾಹಿತ್ಯದಲ್ಲಿ? ನಾವು ವಚನ ಸಾಹಿತ್ಯದಲ್ಲಿ ಮಾತ್ರ ಕೆಲಸ ಮಾಡ್ತೀನಿ. ನಾನು ವಚನ ಸಾಹಿತ್ಯ ಮತ್ತು ಜಾನಪದ ಸಾಹಿತ್ಯ. ಹೇಳಿ, ಹೇಗಿದೆ ನಿಮ್ಮ ಹೋಟೆಲ್? ಇದು ಹೋಟೆಲ್ ತುಂಬ ಅದ್ಭುತವಾಗಿ ನಡೀತಾ ಇದೆ. ಯಾಕಂದರೆ ನಮ್ಮದು 1942ರಿಂದ ಇರೋದ್ರಿಂದ ನಮಗೆ ರೆಗ್ಯುಲರ್ ಕಸ್ಟಮರ್ ಜಾಸ್ತಿ. ಇಲ್ಲಿ ಸುಮಾರು ಒಂದು 50 ಹೋಟೆಲ್ ಆದರೂ ಕೂಡ ನಮ್ಮ ಹೋಟೆಲ್ಗೆ ಬರುವಂಥವ್ರು ಇದ್ದಾರೆ. ರೆಗ್ಯುಲರ್ ಕಸ್ಟಮರ್ಸು. ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೂ ಇರುತ್ತೆ ಅಂತ ಹೇಳಿದ್ರೆ ಪ್ರತಿ ದಿವಸ ಎಷ್ಟು ಜನ ಬಂದು ಹೋಗ್ಬೋದು ಇಲ್ಲಿ?
ಸುಮಾರು 700 ಜನದಿಂದ 1000 ಜನ ಬರ್ತಾರೆ. ಬರ್ತಾರೆ 700ರಿಂದ 1000 ಜನ ಬರ್ತಾರೆ. ಸುಮಾರು 1000 ಇಡ್ಲಿ ಮಾಡ್ತೀವಿ, ಒಂದು 500 ದೋಸೆ, ಒಂದು 200 ಊಟ. ಆಮೇಲೆ ಅದ್ರ ಜೊತೆ ಇಲ್ಲಿ ನೋಡ್ತಾ ಇದ್ದೀನಿ ರವೆ ಇಡ್ಲಿ, ಆಮೇಲೆ ಕುಕ್ಕರ್ ಇಡ್ಲಿ ಮಾಡ್ತಾಯಿದ್ದೀವಿ. ಈಗ ರೀಸೆಂಟಾಗಿ ಶುರು ಮಾಡಿರೋದು ಅದು ತಟ್ಟೆ ಇಡ್ಲಿ ಜೊತೆ ರವೆ ಇಡ್ಲಿ ಮತ್ತು ಕುಕ್ಕರ್ ಇಡ್ಲಿ ಮಾಡ್ತೀವಿ, ಗುಂಡು ಇಡ್ಲಿ. ನಮಗೆ ರೆಗ್ಯುಲರ್ ಕಸ್ಟಮರ್ ಜಾಸ್ತಿ, ಫ್ಲೋಟಿಂಗ್ ಕಸ್ಟಮರ್ಸ್ಗಿಂತ ರೆಗ್ಯುಲರ್ ಆಗಿ ಬರೋ ಕಸ್ಟಮರ್ ಜಾಸ್ತಿ. ನಮ್ಮ ಹೋಟೆಲ್ನ ಇಡ್ಲಿ ಕ್ವಾಲಿಟಿ ಎಲ್ಲ ನೋಡಿದ್ರೆ ರೆಗ್ಯುಲರ್ ಕಸ್ಟಮರ್ಸ್ ಜಾಸ್ತಿ. ಹೇಗೆ ನಿರ್ವಹಿಸ್ತೀರಿ ತೋರಿಸಿ, 1 by 1 ಸ್ಟೆಪ್ ಬೈ ಸ್ಟೆಪ್ಪು ಅಂದರೆ ಮೊದಲು ಇಡ್ಲಿ ರುಬ್ಬೋದೇನು ತೋರಿಸಿ ಬನ್ನಿ. ಬೆಳಗ್ಗೆ ಅವನು ಇದನ್ನ ಹಾಕ್ತಾನೆ, ಅಕ್ಕಿ ಎಲ್ಲ ತೊಳೆದು ನೆನೆ ಹಾಕ್ತಾನೆ. ಸಾಯಂಕಾಲ 4 ಗಂಟೆಗೆ ರುಬ್ಬಿಟ್ಟು ಅದನ್ನು ಫರ್ಮೆಂಟೇಷನ್ಗೆ ಬಿಡ್ತಾನೆ. ಬೆಳಗ್ಗೆ ಬಂದು ಕಲಸಿ ಇಡ್ತಾರೆ. ಅಂದರೆ ಒಟ್ಟು 24 ಗಂಟೆ ಅದು ಪ್ರೋಸೆಸ್ ಒಂದು ಇಡ್ಲಿ ಮಾಡೋಕ್ಕೆ. ಆದರೆ ಬೇರೆ ಕಡೆ ಅವರು ಅದರಲ್ಲಿ ಸುಣ್ಣ ಹಾಕ್ತಾರೆ, ಅಜಿನೋಮೋಟೊ ಹಾಕ್ತಾರೆ. ನಮ್ಮಲ್ಲಿ ಪ್ಯೂರ್ ಆರ್ಗ್ಯಾನಿಕ್ ಇಡ್ಲಿ, ನಮ್ಮಲ್ಲಿ ಯಾವುದೇ ಕೆಮಿಕಲ್ ಬಳಸಲ್ಲ. ಯಾವುದೇ ನೋಡಿ ನೀವು ಒಂದು ಕೆಮಿಕಲ್ ಬಳಸಲ್ಲ, ಎಲ್ಲ ಆರ್ಗ್ಯಾನಿಕ್ಕೆ. ಹೀಗಾಗಿ ಆ ಇಡ್ಲಿ ಕ್ವಾಲಿಟಿ ಇದೆಯಲ್ಲ, ತಿಂದವರು ನೆಕ್ಸ್ಟ್ ಟೈಮ್ ಬರ್ತಾರೆ. ಯಾಕೆಂದರೆ ಅವು ಹೊಟ್ಟೆ ಉಬ್ಬರ ಆಗೋದು, ಆಮೇಲೆ ತಲೆನೋವು ಬರೋದು ಯಾವುದಾಗಲ್ಲ ನಮ್ಮ ಹೋಟ್ಲಲ್ಲಿ. ಇದು 1942ರಿಂದ ನಡೆದುಕೊಂಡು ಬಂದಿರತಕ್ಕಂಥ ಒಂದಿದು. ಮೊದಲೆಲ್ಲ ಕೈಯಿಂದ ರುಬ್ಬೋರು ಸಾಕು, ಕೈಯಿಂದ ರುಬ್ಬೋರು. ಇವಾಗ ಮಿಕ್ಸಿಕ್ಸ್ ಏನಿರಲಿಲ್ವಲ್ಲ. ಆವಾಗ ರಾಜ್ಕುಮಾರ್ ಬರೋರು, ಲೀಲಾವತಿಯವ್ರು ಬರೋರು, ನರಸಿಂಹರಾಜು ಅಂತೂ ರೆಗ್ಯುಲರಾಗಿ ಬರೋರು ನಮ್ಮ ಹೋಟ್ಲಿಗೆ. ಅಂದರೆ ಅಲ್ಲಿ ಬೆಂಗಳೂರಿಗೆ ಬಿಟ್ಟ ತಕ್ಷಣ ಫಸ್ಟ್ ಡೆಸ್ಟಿನೇಷನ್ ರವಿದರ್ಶನ್ ಹೋಟ್ಲ್ ಅಂತಲೇ. ಅವ್ರಿಗೋಸ್ಕರ ಅದು ಇದನ್ನು ಮಾಡಿರೋದು ನಾವು ಆವಾಗಿಂದ. ಯಾವುದು ಆ ಎಕ್ಸ್ಟೆನ್ಷನ್ ಮಾಡಿರೋದು ಇದೆಯಲ್ಲ, ಪ್ರೈವಸಿ ಇರಲಿ ಅಂತ. ಶಿವರಾಜ್ ಕುಮಾರ್ ಅಂತೂ ರೆಗ್ಯುಲರ್ ನಮ್ಮ ಹೋಟೆಲ್ಗೆ. ಈ ಕಡೆ ಬಂದಾಗೆಲ್ಲ ಫಸ್ಟು ಇಲ್ಲಿ ಬಂದು ಇಡ್ಲಿ ತಿಂದನೇ ಶಿವರಾಜ್ ಕುಮಾರ್ ಮುಂದೆ ಹೋಗೋದು. ನೀವು ನೋಡಿದ್ದೀರಿ ಅವ್ರನ್ನ? ನಾವು ನೋಡಿದ್ದೀವಿ ಸರ್, ರೆಗ್ಯುಲರಾಗಿ ಬರ್ತಾರೆ. ತಿಂಗಳಿಗೆ 1 ಸಾರಿ ಆದರೂ ಬರ್ತಾರೆ. ಇಲ್ಲಿ ಬಂದು ಇಡ್ಲಿ ಬೆಣ್ಣೆ ವಡೆ ತಿಂದನೇ ಹೋಗೋದು. ವಚನಗಳಲ್ಲಿ ಆಹಾರದ ಬಗ್ಗೆ ಅಂದರೆ ಹೇಳಿದಾರಾ? ಹೌದು, ಆಹಾರದ ಬಗ್ಗೆ ಇದೆ. ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿರಿ ಅಂತ ಅಕ್ಕಮ್ಮ ಹೇಳ್ತಾಳೆ. ಆಹಾರ ಜಾಸ್ತಿ ತಗೊಂಡ್ರೆ ರೋಗಗಳು ಬಲಿತವೆ, ನಮ್ಗೆ ಎಷ್ಟು ಬೇಕೋ ಅಷ್ಟೇ ತಗೊಳ್ಳಿ ಅಂತ ಹೇಳಿದ್ದಾರೆ. ವಚನದಲ್ಲಿ ಹೇಳ್ಬಿಟ್ಟವ್ರೆ. ವಚನದಲ್ಲಿ ನಮ್ಮದು ಇದಿದೆ, ನಮ್ಮ ಬ್ಲಾಗಲ್ಲಿದೆ ವಚನಗಳಲ್ಲಿ ಆಹಾರ ಸಂಸ್ಕೃತಿ ಅಂತ. ಆಮೇಲೆ ವಚನಗಳಲ್ಲಿ ಧಾನ್ಯಗಳನ್ನು ಹೇಗೆ ಸಂಗ್ರಹಣೆ ಮಾಡಬೇಕು ಅಂತ ಭಕ್ತಿ ಭಂಡಾರಿ ಬಸವಣ್ಣವ್ರು ಹೇಳಿದ್ದಾರೆ. ಅವ್ರದ್ದು 3-4 ವಚನಗಳಿದೆ ಆಹಾರವನ್ನು ಹೇಗೆ ಮಾಡಬೇಕು ಅಂತ. ಆಮೇಲೆ ಒಕ್ಕಲಿಗ ಮುದ್ದಣ್ಣನವ್ರು ಏನು ಹೇಳ್ತಾರೆ, ಧಾನ್ಯಗಳನ್ನು ಸಂಸ್ಕರಿಸಿ ನೀವು ಮಾರಾಟ ಮಾಡಬೇಕಾದ್ರೆ ತೆಗೆದುಕೊಂಡು ಹೋಗ್ತಕ್ಕಂಥವನು ದೇವರು ಅಂತ ತಿಳ್ಕೊಂಡೇ ಅವನಿಗೆ ಕೊಡಬೇಕು ನೀವು ಅಂತ ಹೇಳ್ತಾರೆ ಒಕ್ಕಲಿಗ ಮುದ್ದಣ್ಣ. ನಂದು ಪಗು ಅಳ್ಕಟ್ಟಿ ಫೌಂಡೇಶನ್ನಿಂದ ಒಂದು ಪುಸ್ತಕ ಪ್ರಕಟ ಆಗಿದೆ, ಒಕ್ಕಲಿಗ ಮುದ್ದಣ್ಣನವರು ಅಂತ. ಆಮೇಲೆ ಬಾಲ್ಕಿ ಮಠದಿಂದ ಒಕ್ಕಲಿಗ ಮುದ್ದಣ್ಣನವರ ಆಹಾರ ಸಂಸ್ಕೃತಿ ಬಗ್ಗೆನೇ ಪ್ರಕಟ ಮಾಡಿದ್ದಾರೆ. ಎಂ ಬಿ ಪಾಟೀಲ್ ಅವರು ಬಂದು ನಮ್ಮ ಮನೆಗೆ ಬಂದು ಆ ವಚನಗಳನ್ನು ಹಾರ್ಡ್ ಕಾಪಿ ತೊಗೊಂಡೋಗಿ ಪ್ರಿಂಟ್ ಮಾಡಿದ್ದಾರೆ ಪಗು ಫೌಂಡೇಶನ್ನಿಂದ. ಅದೇ BLD ಕಾಲೇಜಲ್ಲಿ ಇದೆಯಲ್ಲ? ಹಾಂ, ಎಂ ಬಿ ಪಾಟೀಲ್ರದ್ದು. ಅವಾಗ 800 ವರ್ಷದಿಂದನೇ ಗಮನ ಹರಿಸಿದ್ದಾರೆ ವಚನಕಾರ. 500 ವರ್ಷದಿಂದ ಅದು ಕಾಯಕ ದಾಸೋಹ ಸಂಸ್ಕೃತಿ ಅಲ್ವಾ. ಈಗ ದಾಸೋಹ ಮಾಡಕ್ಕೆ ಯಾರು ಕಾಳು ಕೊಟ್ಟರೆ ಆ ಕಾಳನ್ನು ಸಂಸ್ಕರಿಸದೆ ತೊಳೆದಿನ ಹಾಗೆ ಉಪಯೋಗಿಸುವಷ್ಟು ಸ್ವಚ್ಛವಾಗಿ ಆಹಾರವನ್ನು ಕೊಟ್ಟಿದ್ರು ಅಂತ ಸೊಡ್ಡಳ ಆಚರಿಸಿನವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಅಂಥ ಒಂದು ಆಹಾರ ಸಂಸ್ಕೃತಿಯನ್ನು ನಮ್ಮ ಬಸವಾದಿ ಶರಣರು 900 ವರ್ಷಗಳಲ್ಲೇ ಹೇಳಿದರು. ರವೆ ಇಡ್ಲಿ ಇದೆ, ತುಂಬ ಇದೆ, ಚೆನ್ನಾಗಿದೆ, ಮಲ್ಲಿಗೆ ಹೂವು ಇದ್ದಂಗಿದೆ. ಬೆಣ್ಣೆ ಸಾಫ್ಟ್ ಕಾರ್ನರು ಸೂಪರ್ ಆಗಿದೆ. ಮನೇಲಿ ಯಾವ ಥರ ಊಟ ಮಾಡ್ತೀವೋ ನ್ಯಾಚುರಲ್ ಆಗೇ ಇದೆ ಊಟ. ನಮ್ಮದು ಚಿತ್ರದುರ್ಗ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಎಲ್ಲ ಟಿಫನ್ ಮಾಡ್ಕೊಂಡೇ ಹೋಗೋದು. ನಮ್ಮೂರ ಕಡೆ ಹೋಗ್ಬೇಕಾದ್ರೆ ಈ ಹೋಟೆಲ್ಗೆ ಬಂದು ಊಟ ಮಾಡಿ ನಾಷ್ಟ ಮಾಡ್ಬಿಟ್ಟು ಹೋಗ್ತೀವಿ. ಬೆಳಗ್ಗೆ ಹೊತ್ತು ಟಿಫನ್ ಮಾಡೋದು. ಜನ ಕೆಲಸ ಮಾಡ್ತಾರೆ ಇಲ್ಲಿ ಸುಮಾರು 32 ಜನ ಇದ್ದಾರೆ. 32 ಜನ. ಸೊ ಹೀಗೆ 32 ಜನರಿಗೆ ಉದ್ಯೋಗವನ್ನು ಕೊಟ್ಟಿರುವಂತಹ ಸುಮಾರು 80 ವರ್ಷಕ್ಕೂ ಹೆಚ್ಚಿನ ಕಾಲದಿಂದ ನಡೆದು ಬರ್ತಾ ಇರುವಂತಹ ವಿಶೇಷವಾದಂತಹ ಹೋಟೆಲ್, ಅದೇ ಶುಚಿ ರುಚಿಯನ್ನು ಕಾಯ್ದುಕೊಂಡಿರೋ ಹೋಟೆಲ್ ನಮ್ಮ ಕ್ಯಾತ್ಸಂದ್ರ, ತುಮಕೂರು ಜಿಲ್ಲೆ ಕ್ಯಾತ್ಸಂದ್ರದ ಈ ರವಿದರ್ಶನ್ ಹೋಟೆಲು. ನೀವು ಹೈವೇನಲ್ಲಿ ತುಮಕೂರಿಗೆ ಹೋಗಬೇಕಾದ್ರೆ ಅಥವಾ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಹೈವೇನಲ್ಲೇ ಸಿಗುತ್ತೆ, ಲೊಕೇಶನ್ ಕೂಡ ಸಿಗುತ್ತೆ. ನೀವು ನೋಡ್ಕೊಂಡು ಬರ್ಬೋದು ಸ್ನೇಹಿತರೆ. ಬಂದರೆ ಇಲ್ಲಿ ಊಟ ಸೇವೆ ಜೊತೆಗೆ ಸರ್ ಜೊತೆಗೆ ವಚನದ ಬಗ್ಗೆನೂ ನೀವು ಮಾತಾಡಬಹುದು. ಸರ್ ಶುಭವಾಗಲಿ.